ಜಿಯೋ ಫೈನಾನ್ಸ್ ಸ್ಟಾಕು ನಮ್ಮ ಸ್ವಿಂಗ್ ಕಮ್ಯುನಿಟಿಲಿ ಶೇರ್ ಮಾಡಿದ್ದು ಬಂದು ಫೆಬ್ರವರಿ 6 ಸಿಂಪಲ್ ಪ್ಯಾಟ್ರನ್ನು. ಇದು 4 ಅವರ್ ಟೈಮ್ ಫ್ರೇಮು. ಈ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗಿತ್ತು. ಕ್ಯಾಂಡಲ್ ಕೂಡ ತುಂಬ ಸ್ಟ್ರಾಂಗ್ ಆಗಿತ್ತು. ಬಟ್ ಈ ಕ್ಯಾಂಡಲಲ್ಲಿ ನಾವು ಎಂಟರ್ ಆಗಿಲ್ಲ, ಯಾಕೆಂದರೆ ಕ್ಯಾಂಡಲ್ ತುಂಬ ದೊಡ್ಡದಾಗಿತ್ತು. ಸ್ಟಾಪ್ ಲಾಸ್ ಜಾಸ್ತಿ ಆಗಿಬಿಡುತ್ತೆ. ಶೇರ್ ಮಾಡಿದ ಪ್ರೈಸ್ ಬಂದು 277. ಸೊ ಇವಾಗ ಕರೆಂಟ್ ಪ್ರೈಸ್ ಚೆಕ್ ಮಾಡೋಣ. ಸೊ ಇದು ಬಂದು ಜಿಯೋ ಫೈನಾನ್ಸು 4 ಅವರ್ ಟೈಮ್ ಫ್ರೇಮು. ಶೇರ್ ಮಾಡಿದಾಗ ಪ್ರೈಸ್ ಬಂದು ಈ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸ್ ಆಗಿತ್ತು. ಬಟ್ ನಾವು ಎಂಟರ್ ಆಗಿದ್ದು ಈ ಒಂದು ರೀಟೆಸ್ಟಲ್ಲಿ. ನಾನು ಇವಾಗ ಡೈಲಿ ಟೈಮ್ ಫ್ರೇಮ್ಗೆ ಹೋಗ್ತೀನಿ. ಸೊ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಈ ಒಂದು ಬ್ರೇಕ್ಔಟ್ ಆದಮೇಲೆ ನಮಗೆ ಎಂಟರ್ ಆಗೋಕ್ಕಾಗಿಲ್ಲ, ಯಾಕೆಂದರೆ ಇಲ್ಲಿ ಎಂಟರ್ ಆದರೆ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ ಇಡಬೇಕಾಗುತ್ತೆ. ಸ್ಟಾಪ್ ಲಾಸ್ ತುಂಬ ದೊಡ್ಡದಾಗುತ್ತೆ, ಅದಕ್ಕೋಸ್ಕರ ಎಂಟರ್ ಆಗಿಲ್ಲ. ರೀಟೆಸ್ಟ್ ವೆಯ್ಟ್ ಮಾಡಿ. ಸೊ ಈ ಒಂದು ಗ್ರೀನ್ ಕ್ಯಾಂಡಲಲ್ಲಿ ಎಂಟ್ರಿ ತೊಗೊಂಡಿದ್ದು. ಸೊ ಎಂಟ್ರಿ ತೊಗೊಂಡಿದ್ದ ಪ್ರೈಸ್ ಬಂದು 274. ಸೊ ಎಂಟ್ರಿ ಪ್ರೈಸಿಂದ ಮಾರ್ಕೆಟ್ ಹೈವರೆಗೂ ಕ್ಯಾಲ್ಕುಲೇಟ್ ಮಾಡಿದ್ರೆ 39% ಶೂಟಪ್ ಆಗಿದೆ. ಸೊ ನಾನಿನ್ನು ಈ ಸ್ಟಾಕ್ನ ಹೋಲ್ಡ್ ಮಾಡಿದ್ದೀನಿ. ಇನ್ನೂ ಪೊಟೆನ್ಷಿಯಲ್ ಇದೆ ಜಿಯೋ ಫೈನಾನ್ಸಲ್ಲಿ. ಸೊ ಇನ್ನೂ ಎಕ್ಸಿಟ್ ಆಗಲ್ಲ ನಾನು. ಸೊ ಈ ಥರ ಪೊಟೆನ್ಷಿಯಲ್ ಸ್ಟಾಕ್ನ ನಾನು ನಮ್ಮ ಸ್ವಿಂಗ್ ಕಮ್ಯುನಿಟಿ ಶೇರ್ ಮಾಡ್ತಾ ಇರ್ತೀನಿ. ನೀವು ಕೂಡ ನಮ್ಮ ಸ್ವಿಂಗ್ ಕಮ್ಯುನಿಟಿಗೆ ಜಾಯ್ನ್ ಆಗಬೇಕು ಅಂದರೆ ಲಿಂಕು ಬಯೋದಲ್ಲಿದೆ.